ಹಾಗೆಯೇ ಮತ್ತೋರ್ವ ನಾಯಕರು ನಮ್ಮ ಬಂಗಾರಪ್ಪನವರು ಅಂತ ಹೇಳಿದರೆ ಈ ರಾಜ್ಯ ಕಂಡಂಥ ಭಾಳ ದೊಡ್ಡ ಹೆಸರಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ದವರು. ಅವರ ಸುಪುತ್ರರು ಒಳ್ಳೆ ಫಿಲಮಲ್ಲೂ ಆ್ಯಕ್ಟ್ ಮಾಡ್ತಿದ್ರು, ಇಲ್ಲೂ ರಾಜಕಾರಣದಲ್ಲೂ ಮಾಡಿದ್ದಾರೆ, ಚೆನ್ನಾಗಿ ಮಾಡ್ತಾ ಅವರೇ, ಒಳ್ಳೆ ಹೆಸರಿದೆ. ಸನ್ಮಾನ್ಯ ನೀವೇ ಈಗ ಮೈನ್ ಆಕ್ಟಾ ಹೀರೋ. ಈಗ ನೀವು ಮುನಿಯಪ್ಪ ಸಾಹೇಬ್ರು ಕೇಳ್ತಿದ್ರಿ, ಮುನಿಯಪ್ಪ ಸಾಹೇಬರು ಪಿಕ್ಚರ್ಗೆಲ್ಲ ಬರೋಕ್ಕಾಗೋದಿಲ್ಲ, ನಾವು ಫ್ರೀ ಇದ್ದೀವಿ. ನಾನು ಹೇಳಿದೆ, ನಾನು ಬಾಮಾ ಹರೀಶ್ ಮೊನ್ನೆ ಫೋನ್ ಮಾಡಿದಾಗ, ನೋಡ ನಾನು ಹಂಗೆಲ್ಲ ಪುಕ್ಸೆಟ್ಟು ನೀನು ಬರೀ ಉದ್ಘಾಟನೆ ಕರಿಬೇಡ, ನಾನು ದೊಡ್ಡಣ್ಣ ನಮ್ಮ ಕುಮಾರ್ ಬಂಗಾಪ್ಪನವ್ರ ಜೊತೆಗೆ ನನಗೇನು ಕಾಸಿಲ್ಲ, ಕರೆಮಣಿ ಇಲ್ಲ, ಡ್ರೆಸ್ಸು ನಾನೇ ಹಾಕ್ಕೊಂಬತ್ತೀನಿ, ಕ್ಲೀನಾಗಿ ಒಂದು ಪಿಕ್ಚರ್ ಮಾಡೋಣ, ಒಂದು 3-4. ಈಗ ಆ ಒಂದು ಯುಗ ಮುಗಿದಿದೆ, ಪೊಲಿಟಿಕಲ್ ಕಡಿಮೆ ಆಗಿದೆ, ಇಲ್ಲಾರು ಮಾಡೋಣ ಅಂತ ಹೇಳಿದ್ದೀನಿ. ನನಗೊಂದು ಅವಕಾಶ ಆಗಬೇಕು ಕುಮಾರಣ್ಣ, ನಾನು ಇಟ್ಕೊಂಡು ನಿನ್ನ ಜೊತೆನಲ್ಲಿ. ಹಾಗೆಯೇ ಈ ಚಿತ್ರದಲ್ಲಿ ನಟನೆ ಮಾಡಲಿಕ್ಕೆ ಬಂದಿರತಕ್ಕಂಥ ಸಹೋದರಿ ರಾಗಿಣಿ ದ್ವಿವೇದಿಯವರೇ, ನಮ್ಮ ಕೃಷ್ಣಪ್ಪ ಇದ್ರ ಹೋರಾಟ ಮಾಡ್ತಾ ಇರೋನು ನಮ್ಮ ಕೃಷ್ಣಪ್ಪ, ನಮ್ಮೂರಿನವರು, ನಾಗಮಂಗಲದವರು. ನಾನು ಇಬ್ಬರು ಒಂದೇ ದಿವಸ ಹುಟ್ಟಿರೋದು, ನನ್ನ ಶಿಷ್ಯ, ನನ್ನ ಫ್ರೆಂಡು, ನನ್ನ ಗರಡಿನಲ್ಲೇ ಬೆಳೆದಿರ್ತಕ್ಕಂಥವನು. ನಾನು ಶುಭ ಆಶೀರ್ವಾದ ಮಾಡಿದ್ದೀನಿ ಅವನಿಗೂ. ಅವನು ರಾಜ್ಯ ಪಡಿತರ ಸಂಘದ ಅಸೋಸಿಯೇಷನ್ನ ಅಧ್ಯಕ್ಷ ಆಗಿ ಭಾಳ ಹೋರಾಟ ಮಾಡಿ, ಈಗ ನ್ಯಾಯಬೆಲೆ ಅಂಗಡಿಯರು ಅಂದರೆ ಅಕ್ಕಿ ಕೆಜಿಯರು, ಗೋಧಿ ಕೆಜಿಯರು ಅಂತಕ್ಕಂಥ ಭಾವನೆ ಇದೆ, ಅದಿಲ್ಲ. ಸರ್ಕಾರ ಮತ್ತು ಸಾರ್ವಜನಿಕರಿಗೆ ಕೊಂಡಿಯಾಗಿರ್ತಕ್ಕಂಥದ್ದು ನ್ಯಾಯಬೆಲೆ ಅಂಗಡಿ ನಡೆಸ್ತಕ್ಕಂಥವ್ರು. ಅದು ಎಲ್ಲೆಲ್ಲಿ ನ್ಯೂನತೆಗಳು ತಪ್ಪಿದೆ ಅದನ್ನು ಸರಿಪಡಿಸೋದಕ್ಕೆ ನಾನು ರಾಮಮೂರ್ತಿಯವರು ಪಿಕ್ಚರ್ ಮಾಡಿ, ಇದು ಭಾಳ ಚೆನ್ನಾಗಿ ಅದ್ಭುತವಾಗಿ ನಡೀತದೆ. ಯಾಕೆಂದರೆ ಈ ರಾಜ್ಯದಲ್ಲಿ ಯಾರು ದೊಡ್ಡವ್ರು ಯಾರೂ ಭಾಳ ಅಧಿಕಾರದಲ್ಲಿರ್ತಕ್ಕಂಥವ್ರು ದೊಡ್ಡವ್ರು ಪಿಕ್ಚರ್ ನೋಡೋದು ಕಡಿಮೆ, ಕಟ್ಟ ಕಡೆಯ ಜನ ಪಿಕ್ಚರ್ ನೋಡ್ತಕ್ಕಂಥವ್ರು. ಅವರು ಅನ್ನ ಊಟ ಮಾಡ್ತಕ್ಕಂಥವ್ರು ನ್ಯಾಯಬೆಲೆ ಅಂಗಡಿಯಿಂದ ತೊಂದರೆ ಏನಾಗ್ತಾಯಿದೆ, ಸರಿ ಏನಾಗ್ತಾಯಿದೆ ಅನ್ನೋಂತಕ್ಕಂಥ ಎಲ್ಲ ವಿಚಾರ ಇದರೊಳಗೆ ಬರಬೇಕು. ಇದನ್ನು ಪೂರ್ಣ ಪ್ರಮಾಣದಲ್ಲಿ ಅವರನ್ನು ವಿಚಾರಕ್ಕೆ ತಗೊಂಡು ನಿಮ್ಮ ಕಥಾ ಸಂಕಲನ ಭಾಳ ಚೆನ್ನಾಗಾಗಲಿ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ 2 ಹೆಣ್ಮಕ್ಳುಗಳು ನಿರ್ಮಾಪಕರು ದುಡ್ಡು ಹಾಕೋರು, ಅವ್ರು ತಾನೇ ಇಂಪಾರ್ಟೆಂಟು, ಉಳಿದರ್ದೆಲ್ಲ ಲೆಕ್ಕ ಇಲ್ಲ. ಅನ್ನದಾತರು ಅವರು ಸಹಿತ ಈ ಒಂದು ಸಿನಿಮಾಕ್ಕೆ ಬಂಡವಾಳ ಹಾಕ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಯಶಸ್ವಿಯಾಗಿ, ಅದರಲ್ಲೂ ಸಹಿತ ಮುನಿಯಪ್ಪ ಸಾಹೇಬ್ರ ಕೈ ಭಾಳ ನೋಡಿ, 40 ವರ್ಷ ಆಯಿತು ಅಧಿಕಾರಕ್ಕೆ ಹೋಗಿ, ಅಷ್ಟು ಒಳ್ಳೆಯ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರು, 27 ವರ್ಷ MP ಆಗಿದ್ದರು. ಅಲ್ಲಿ ಮುಗಿದ ಮೇಲೆ ಇಲ್ಲೂ ಸಹಿತ ಅವ್ರನ್ನ ಬರೀ ಕೈಲಿ ಕೂರಿಸಿಲ್ಲ ಸರ್ಕಾರ. ನಿಮ್ಮ ಸೇವೆ ಇನ್ನೂ ನಡಿಬೇಕು ಅಂತೇಳಿ ಬಂದಿದೆ. ಅವ್ರ ಕೈ ಗುಣ ಭಾಳ ಚೆನ್ನಾಗಿದೆ. ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತಕ್ಕಂಥ ಚಿತ್ರ, ಇದು ಎಲ್ಲ ಚಿತ್ರಗಳಿಗಿನ್ನ ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗಿ ಇದು ಚೆನ್ನಾಗಿ ಶುಭ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಸಿ, ನನಗೂ ಸಹಿತ ದೊಡ್ಡಣ್ಣ ತಥಾಸ್ತು ಮಾಡಿದ್ದಾರೆ, ನಂದು ಒಂದು ರೋಲ್ ಇರುತ್ತೆ, ನಾನು ಚೆನ್ನಾಗಿ ಇದ್ರೊಳಗೆ ಪಾತ್ರ ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳಿ, ನಾನು ಇನ್ಯಾರ್ದಾರ ಹೆಸರು ಹೇಳದೇ ಇದ್ದರೆ ಅನ್ಯತಾ ಭಾವಿಸ್ಬೇಡಿ. ಈ ಒಂದು ಮೇಲೆ ಪತ್ರ ಇದೆಲ್ಲ ನಮಗಿನ್ನ ನೀವು ಮುಖ್ಯ, ಚೆನ್ನಾಗಿ ತೋರಿಸೋರು ಮಾಡೋರು, ಇನ್ನೆಲ್ಲ ವಿಕಾರವಾಗಿ ನಮ್ಮನ್ನೇನು ತೋರಿಸ್ಬೇಡಿ, ಸಾಕಾಗಿದೆ ನೋಡಿ ನಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೊಂಡು ಇಲ್ಲಾದರೂ ಕರೆಕ್ಟಾಗಿ ನಮ್ಮನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ. ಈ ಒಂದು ಚಿತ್ರ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅನ್ನೋ ಚಿತ್ರ ಕರ್ನಾಟಕ ರಾಜ್ಯದಲ್ಲಿ ನಾಗಾಲೋಟದಲ್ಲಿ ಓಡಿ ಯಶಸ್ಸನ್ನು ಗಳಿಸಲಿ. ಅವ್ರ ಪಾಪ ಹೆಣ್ಮಕ್ಳು ಹಾಕಿರೋ ಬಂಡವಾಳ ಕೈ ತುಂಬ ಬರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಹಾರೈಸ್ತೀನಿ. ನಮ್ಮ ಬಾಮಾ ಹರೀಶ್ ಅಣ್ಣ ನಮ್ಮೂರ ಭಾಳ ಆತ್ಮೀಯರು. ಅವರು ಚಲನಚಿತ್ರ ರಂಗದಲ್ಲಿ ಇದ್ದರೂ ಸಹಿತ ನೋಡಿ, ಕೂತ್ಕೊಳ್ಳಿ ಅಂದ್ರೆ ಕೂತ್ಕೊಳ್ಳಿಲ್ಲ, ನಾನು ಈ ಕೆಲಸ ಮಾಡಲ್ಲ, ಅಲ್ಲಿ ನಿಂತ್ಕೊಳ್ತೀನಿ ಅಂತ ಹೇಳಿದರು. ಅವ್ರಿಗೂ ಸಹಿತ ಅವ್ರಿಗೆ ಮುಖಂಡತ್ವ ವಹಿಸಿರೋದ್ರಿಂದ ಅವ್ರಿಗೂ ಸಹಿತ ಈ ಚಲನಚಿತ್ರ ಯಶಸ್ಸನ್ನು ಕೊಡಲಿ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.